ಎಲ್ಲರಿಗೂ ನಮಸ್ಕಾರ. ನಾನು ಬರೀದ್ ಅಡ್ವೊಕೇಟು. ನಾನು ಇವತ್ತು ತಮ್ಮ ಮುಂದೆ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಡೇ ಟು ಡೇ ಲೈಫಲ್ಲಿ, ಅಥವಾ 10 ವರ್ಷಗಳಿಂದ ನಾವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಆ ವಿಚಾರಗಳನ್ನು ತಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, 10 ವರ್ಷದಲ್ಲಿ ನಾವು ನೋಡಿ ಇದರಿಂದ ನಾವು ಪಾಠನೂ ಕಲ್ತಿದ್ದೀವಿ. ಅದೇನು ಆ ಪಾಠ ಅಂದರೆ, ಇದು ನಿಮಗೂ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿರೋ ವಿಚಾರಗಳು ನಾನು ಹೇಳ್ತಾ ಇರೋದು. ಅದೇನೆಂದರೆ, ನಮ್ಮ BJP ಪಕ್ಷದವ್ರ ಹತ್ರ ಕೆಲವೊಂದು ಅಭ್ಯಾಸಗಳಿದೆ. ಆ ಅಭ್ಯಾಸಗಳು ಏನಂದರೆ, ಸುಳ್ಳು ಹೇಳುವ ಅಭ್ಯಾಸ. ತದನಂತರ ಸುಳ್ಳು ಹೇಳಿಬಿಟ್ಟು ಜನರು ಏನಾದರೂ ಆಕ್ರೋಶ ಮಾಡಿದ್ರೆ ಅಥವಾ ಹೋರಾಟಕ್ಕೆ ಇಳಿದ್ರೆ ಸಾರಿ ಕೇಳುವ ಅಭ್ಯಾಸ, ಅಥವಾ ಯೂಟರ್ನ್ ತಗೊಳ್ಳುವ ಅಭ್ಯಾಸ. ಇದೇನೂ ಇಲ್ಲ ಅಂದರೆ ಲಾಸ್ಟಲ್ಲಿ ಮೌನವಾಗಿದ್ದುಬಿಡೋದು, ಅಥವಾ ನಾವು ಹೇಳಲೇ ಇಲ್ಲ ಅಂತ ಹೇಳಿಬಿಡೋದು ಜನರ ಮುಂದೆ ಬಂದು. ನಾನು ಯಾಕೆ ಈ ಮಾತುಗಳ ಮೇಲೆ ಮಾತನಾಡ್ತಾ ಇದ್ದೀನಂದರೆ, ನಾವು 2014 ಆಚೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮಾಡಿದ ಭಾಷಣಗಳನ್ನು ಕೇಳಿಸ್ಕೊಂಡ್ರೆ ನಮಗೆ ಅರ್ಥನೂ ಆಗುತ್ತೆ. ಈ ದೇಶಕ್ಕೆ 2024 ನಾವು 3ನೇ ಎಲೆಕ್ಷನ್ ನೋಡ್ತಾ ಇದ್ದೀವಿ. ಅವರ ಒಂದು ಇದರಲ್ಲಿ ಈ 3ನೇ ಎಲೆಕ್ಷನಲ್ಲೂ ಬ್ಲ್ಯಾಕ್ ಮನಿ ಬಂದಿಲ್ಲ. 2014 ಆಚೆಯಿಂದ ಹೇಳ್ಕೊಂಡು ಬರ್ತಾ ಇರೋದು ಬ್ಲ್ಯಾಕ್ ಮನಿ ತರ್ತೀವಿ ಅಂತ. ಬ್ಲ್ಯಾಕ್ ಮನಿ ಬಂದಿಲ್ಲ. ಆದರೆ ಈ ಬ್ಲ್ಯಾಕ್ ಮನಿ ಬಗ್ಗೆ ಮಾತನಾಡೋರು ಸುಮಾರು ಜನ ಅವರು ಬಿಟ್ಟಿದ್ದಾರೆ. ಕೆಲವ್ರಿಗೆ ಮಾತನಾಡಿ ನೀವು ಜನರನ್ನು ಹೇಗಾದರೂ ಮಾಡಿ ಯಾಮಾರಿಸಿ ಅಂತ. ಅದರಲ್ಲಿ ಸೂಲಿಬೇಲೆ ಅವರು ಒಬ್ಬರು. ಅವ್ರು ಯಾವ ಥರ ಹೇಳಿದ್ರು ಅಂದರೆ, ನಾನು 2014 ಆಚೆ ಅವರು ತುಂಬ ಸ್ಪೀಚಸ್ನ ನಾನು ಕೇಳ್ತಾ ಇದ್ದೆ. ಆವಾಗ ಅವರು ಜನರಿಗೇನು ಹೇಳಿದ್ದು, ಚಿನ್ನದ ರಸ್ತೆ ಆಗಿಬಿಡುತ್ತೆ, ಅಷ್ಟು ಕಪ್ಪು ಹಣ ಇದೆ ಅಂತ. ಅದೇ ಸೂಲಿಬೇಲೆ 2019 ಸ್ಪೀಚ್ ಕೊಡುವಾಗ ಇನ್ನೇನು ಸ್ವಿಸ್ ಬ್ಯಾಂಕ್ನವ್ರು ಎಲ್ಲ ನಮಗೆ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಯಾವ ರೀತಿಯಲ್ಲಿ ಹೇಳ್ತಾರೆ ಅಂದರೆ, ಸೂಲಿಬೇಲೆ ಅವರು ಏನೋ ಇವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೊಲಿಟಿಕಲ್ ಅಡ್ವೈಸರೋ ಅಥವಾ ಎಕನಾಮಿಕ್ ಅಡ್ವೈಸರ್ ಆಗಿದ್ದಾರೆ, ಅಥವಾ ಏನೋ ಅವರಿಗೆ ದೊಡ್ಡದಾಗಿ ಮಿನಿಸ್ಟ್ರಿ ಕೊಟ್ಟಿದ್ದಾರೆ, ದೇಶದ ಜನರಿಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಆ ಒಂದು ರೀತಿಯಲ್ಲಿ ಅವರು ಸ್ಪೀಚ್ ಕೊಟ್ಟರು. ಏನಂದರೆ, ಸ್ವಿಸ್ ಬ್ಯಾಂಕ್ನವರು ಮೋದಿಯವ್ರನ್ನ ಹೆದರಿ ಎಲ್ಲ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವಿಸ್ ಬ್ಯಾಂಕಿಂದ ದುಡ್ಡು ಬಂದ್ಬಿಡುತ್ತೆ ಅಂತ. ಅದು ಆಗಿಲ್ಲ ಬಿಡಿ, ಇವತ್ತವರೆಗೂ ಆಗಿಲ್ಲ. ಬಿಡು, ಅವರು ಏನು ಅವ್ರ ರಾಜಕೀಯದಲ್ಲಿಲ್ಲ, ಅವ್ರು ಬರೀ ರಾಜಕೀಯ ಭಾಷಣಗಳನ್ನು ಮಾಡ್ತಾರೆ ಅಷ್ಟೇ. ಆದರೆ ಈ 15 ಲಕ್ಷ ಕೊಡೋ ವಿಚಾರ ಬಂದಾಗ 15 ಲಕ್ಷ ನಾವು ಹಾಕ್ತೀವಿ ಕಪ್ಪು ಹಣ ತಂದು ಅಂತ ಹೇಳಿದರು. ಅದ್ರ ಬಗ್ಗೆ ಯೂಟರ್ನ್ ತಗೊಂಡ್ರು. ಹೇಗೆ ಯೂಟರ್ನ್ ತಗೊಂಡ್ರು ಅಂದರೆ, ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವ್ರಿಗೆ ಒಂದು ಇಂಟರ್ವ್ಯೂನಲ್ಲಿ ಕೇಳಿದಾಗ, ಇಲ್ಲ ಅದೆಲ್ಲ ನಾವು ಎಲೆಕ್ಷನ್ಗಾಗಿ ಹೇಳಿದ್ದು, ಅದು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳಿಬಿಟ್ರು. ಅವರೇ ಉಲ್ಟಾ ಪ್ರಶ್ನೆ ಕೇಳಿಬಿಟ್ರು. ನನ್ನ ನಿತಿನ್ ಗಡ್ಕರಿ ಅವ್ರ ಬಗ್ಗೆ ನನಗೆ ತುಂಬ ಒಂದು ರೆಸ್ಪೆಕ್ಟ್ ಇದೆ. ನಿತಿನ್ ಗಡ್ಕರಿ ಅವ್ರ ಬಗ್ಗೆ ಅವರು ಸಹ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡುವಾಗ ಅವ್ರು ಒಪ್ಕೊಳ್ತಾರೆ, ನಾವು ಸುಳ್ಳು ಹೇಳದೇ ಇದ್ದಿದ್ರೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ ಅಂತ. ಜನ ಅನ್ಕೋಬಹುದು, ಯಾಕೆ ಸುಳ್ಳು ಹೇಳೋದು, ಸುಳ್ಳು ಹೇಳಿ ಏನು ಬಚಾವ್ ಆಗೋದು ಸಾಧ್ಯನಾ ಅಂತ. ಸುಳ್ಳು ಯಾಕೆ ಹೇಳೋದಂದರೆ, ಆ ತತ್ಕ್ಷಣಕ್ಕೆ ಏನು ಲಾಭ ಬರುತ್ತಲ್ಲ, ಟೆಂಪರರಿ ಇಂಟಿರಿಮ್ ಏನೋ ಒಂದು ಸ್ವಲ್ಪ ಬರುತ್ತಲ್ಲ ನಮಗೆ ಲಾಭ, ಪ್ರಾಫಿಟ್ಸ್ ತಗೊಳ್ಳೋಣ. ಅದೇನು ಪ್ರಾಫಿಟ್ಸು, ವೋಟ್ಸ್ ಬೀಳುತ್ತೆ, ಜನ ನಂಬಿಬಿಟ್ಟು ವೋಟ್ ಹಾಕ್ತಾರೆ ಅಂತ. ಅದೇ ರೀತಿಯಲ್ಲಿ ಈ ಧರ್ಮದ ವಿಚಾರದಲ್ಲಿ ಬಂದಾಗ, ಈಗ ಈ ಒಂದು ಎಲೆಕ್ಷನಲ್ಲಿ ನಡೀತಾ ಇರೋವಂಥ ವಿಚಾರ, ನಮ್ಮ ಪ್ರಧಾನಿಯವರು 2ನೇ ಹಂತದ ಒಂದು ಮತಯಾಚನೆ ಮಾಡುವಾಗ ದೇಶದ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿ, ಏನು ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಟಾರ್ಗೆಟ್ ಮಾಡುವ ಒಂದು ನೆಪದಲ್ಲಿ ದೇಶದ ಮುಸಲ್ಮಾನರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಬಿಟ್ರು. ಇಡೀ ದೇಶ ನೋಡಿದೆ, ಇಡೀ ದೇಶದ ನ್ಯೂಸ್ ಚಾನಲ್ಸು ಸಹ ನೋಡಿದ್ದಾರೆ. ಆದರೆ ನ್ಯೂಸ್ ರಿಪೋರ್ಟರ್ ಕೇಳಿದಾಗ ಠಕ್ ಅಂತ ಯೂಟರ್ನ್ ತಗೊಂಡ್ರು. ಇಲ್ಲ ನಾನು ಆ ಥರ ಹೇಳಿಲ್ವಲ್ಲ, ನಾನು ಧರ್ಮದ ಆಧಾರದ ಮೇಲೆ ಯಾವತ್ತೂ ಮಾತನಾಡಿದ್ರೆ ನಾನು ಅಂದಿನಿಂದ ಏನು ರಾಜಕೀಯದಲ್ಲಿ ಅಥವಾ ಒಂದು ಸೋಷಿಯಲ್ ಲೈಫಲ್ಲಿ ನಾನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರು. ಇದು ಅವ್ರ ಯೂಟರ್ನು. ಇದೇ ರೀತಿ ಹಲವಾರು ಎಕ್ಸಾಂಪಲ್ಸ್ ನಾನು ನಿಮ್ಮ ಮುಂದೆ ಕೊಡ್ಬೋದು. ತಾವು ನೋಡಿದ್ದೀರಾ, ತಮಗೂ ಗೊತ್ತಾಗ್ತಾ ಇರುತ್ತೆ. ನಿನ್ನೆ ಸಂಬಿತ್ ಪಾತ್ರ ಅವರು ಒಂದು ಭಾಷಣ ಮಾಡುವಾಗ ಅವರು ಈ ಹಿಂದೆ ಸುಮಾರು ಜನ ಹೇಳಿದ್ದಾರೆ, ಗಿರಿರಾಜ್ ಸಿಂಗ್ ಆಗಲಿ, ಇನ್ನೊಬ್ರು ಯಾರೋ BJPಯ ನಾಯಕರುಗಳು ಯಾವ ಹಂತಕ್ಕೆ ಹೋಗ್ಬಿಟ್ರು ಅಂದರೆ, ನರೇಂದ್ರ ಮೋದಿ ಅವರೇ ಶ್ರೀರಾಮ್ ಅಂತಾನು ಹೇಳಿಬಿಟ್ರು ಅವರು.
ನಾವು ಅವರು ಫ್ಲೆಕ್ಸ್ಗಳು ಹಾಕಿದ್ದನ್ನು ನಾವು ನೋಡಿದ್ದೀವಿ, ಇಡೀ ಪ್ರಪಂಚ ನೋಡಿದೆ. ಈಗ ನಿನ್ನೆ ಅಷ್ಟೇ ಸಂಬಿತ್ ಪಾತ್ರ ಅವರು ಇನ್ನೊಂದು ಹೇಳ್ಬಿಟ್ರು, ಏನಂದರೆ ಲಾರ್ಡ್ ಜಗನ್ನಾಥ್, ಶ್ರೀ ಜಗನ್ನಾಥ್ ಅವರು ಏನಿದ್ದಾರೆ ಅವರು ನರೇಂದ್ರ ಮೋದಿ ಅವರ ಭಕ್ತರು ಅಂತ ಹೇಳಿಬಿಟ್ರು. ನೋಡಿ, ಮನುಷ್ಯ ಅಂದಮೇಲೆ ಏನೋ ಮಾತನಾಡುವಾಗ ನಾಲಿಗೆ ಏನು ಜಾರಿ, ಸ್ಲಿಪ್ ಆಫ್ ಟಂಗ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ನಮ್ಮ ಇಂಗ್ಲೀಷ್ ಅವರು ಇಂಥ ಒಂದು ಕೆಲವೊಂದು ವರ್ಡ್ಸ್ನ ಮಾಡಿಟ್ಟಿದ್ದಾರೆ, ಸಾರಿ ಅಂತ ಕೇಳೋದು, ಸ್ಲಿಪ್ ಆಫ್ ಟಂಗ್ ಅಂತ ಹೇಳ್ಬಿಡೋದು, ಈ ಥರ ಆಗೋದು ಸಹಜ, ಅದು ನಾನು ಒಪ್ಕೊಳ್ತೀನಿ. ಆದರೆ ತತ್ಕ್ಷಣಕ್ಕೆ ಸಾರಿ ಕೇಳಬೇಕಾಗಿತ್ತಲ್ಲ, ಕೇಳಿಲ್ಲ. ಪ್ರತಿಪಕ್ಷದವರು ಯಾವಾಗ ಆಕ್ರೋಶ ಮಾಡಿದ್ರು, ಈ ಆಕ್ರೋಶ ಯಾವಾಗ ಜಾಸ್ತಿ ಆಯಿತೋ ಆವಾಗ ಅದು ನನ್ನ ಸ್ಲಿಪ್ ಆಫ್ ಟಂಗು, ನಾನು ಸಾರಿ ಕೇಳ್ತೀನಿ ಅಂತ ಸಾರಿ ಕೇಳಿದ್ರು. ನೋಡಿ, ಇದರಲ್ಲೂ ನಾವು ಓಟುಗಳು ಹ್ಯಾಕ್ ಪಡಿಬಹುದು ಅಂತ ಆ ಒಂದು ಕಲೆ ಅವ್ರ ಹತ್ರನೇ ಇರೋದು, ಬೇರೆಯವ್ರ ಹತ್ರ ಆ ಕಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಾನು 3 ದಿನ ಉಪವಾಸ ಮಾಡ್ತೀನಿ ಅಂತಾನು ಹೇಳಿಬಿಟ್ರು ಅವರು. ಈ ಯೂಟರ್ನ್ ಅವ್ರು ತೆಗೆದುಕೊಂಡಂತಹ ಯೂಟರ್ನು ನಿನ್ನೆ, ಮತ್ತು ಮೋದಿಯವರು ಈ ನಡುವೆ ಎಲ್ಲ ಯೂಟರ್ನ್ಸೇ ತಗೊಳ್ತಾ ಇರೋದು. ನಾನು ಯಾಕೆ ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಂದರೆ, ಜನರ ಮುಂದೆ ಬಂದು ಧರ್ಮದ ಆಧಾರದ ಮೇಲೆ ಫಸ್ಟ್ ಏನು ಹೇಳ್ತಾರೆ, ನಾವು ಮುಸ್ಲಿಂ ವಿರೋಧಿಗಳು ಅಂತ ಹೇಳ್ತಾರೆ. ಯಾಕೆ ಯಾರೋ ಕೆಲವರು ಹಿಂದೂಗಳನ್ನು ವಿರೋಧ ಮಾಡೋರು ಅಥವಾ ಮುಸಲ್ಮಾನರನ್ನು ವಿರೋಧ ಮಾಡೋರು, ಅವ್ರು ವಿರೋಧ ಮಾಡೋರು ಇವ್ರಿಗೆ ಓಟ್ಕೊಳ್ಳಿ, ಇವ್ರು ವಿರೋಧ ಮಾಡೋ ಅವ್ರು ಓಟ್ಕೊಳ್ಳಿ ಅಂತ. ಓಟ್ನ ಪೊಲಿಟಿಕ್ಸ್ ಕನ್ಸಾಲಿಡೇಟ್ ಮಾಡೋದು ಹೇಗೆ ಅಂತ, ಅದು ತತ್ಕ್ಷಣವಾಗಿ ಹೇಗೆ ನಾವು ರಾಜಕೀಯವಾಗಿ ಲಾಭ ಪಡ್ಕೋಬಹುದು ಅಂತ. ಮತ್ತೆ ಏನು ಮಾಡ್ತಾರೆ, ಸಾರಿನೂ ಕೇಳಿಬಿಡ್ತಾರೆ. ಇದು ಈಗ ಬಂದಿರೋ ಅಂತ ಅವರಲ್ಲಿ ಇರೋ ಒಂದು ಅಭ್ಯಾಸ ಅಲ್ಲ ಇದು. ಈ ಅಭ್ಯಾಸ ಅವರ ಪೂರ್ವಜರಿಂದ ಬಂದಿದೆ. BJP ಅವರು ಏನು ಹೆಡ್ಸಿದಾರಲ್ಲ ಆ ಟೈಮಿಂದ, ಜನಸಂಘ ಕಾಲದಿಂದ, ಅಥವಾ ಜನಸಂಘ ಹಿಂದೆ ಹಿಂದೂ ಮಹಾಸಭಾ ಇತ್ತು, ಇನ್ನೊಂದು ಇತ್ತಲ್ಲ, ಇದು ಆ ಒಂದು ಕಾಲದಿಂದಾನು ಸಾರಿ ಕೇಳುವ ಅಭ್ಯಾಸ ಅವರಲ್ಲಿ, ಯೂಟರ್ನ್ ತೆಗೆದುಕೊಳ್ಳುವಂಥ ಅಭ್ಯಾಸ ಅವರಲ್ಲಿ, ಹೇಳಿದ್ದನ್ನು ನಾವು ಹೇಳಿಲ್ಲ ಅಂತ ಹೇಳೋ ಅಭ್ಯಾಸ, ಈ ಥರ ಅಭ್ಯಾಸಗಳು ಅವ್ರನ್ನ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನಾವು ಇದರಿಂದ ಕಲಿಬೇಕಾಗಿರೋದು, ನಮಗಿದು ಒಂದು ಪಾಠ ಆಗಿದೆ. ಏನಂದರೆ ನೋಡಿ, ಅವರು ಒಂದು ಸುಳ್ಳು ಹೇಳ್ತಾರೆ, ಆ ಒಂದು ಸುಳ್ಳು ಇಡೀ ಸಮಾಜವನ್ನು ಒಡೆಯುತ್ತೆ, ಅಂಥ ಸುಳ್ಳು ಹೇಳ್ತಾರೆ. ಆ ಸುಳ್ಳುಗಳನ್ನು ಹೇಳಿ ಏನು ಹೇಳ್ತಾರೆ, ಮೊನ್ನೆ ನ್ಯೂಸ್ ಅವರಿಗೆ ಎತ್ತು ಕಟ್ಬಿಟ್ರು, ದೇಶದಲ್ಲಿ ಮುಸಲ್ಮಾನರ ಪಾಪ್ಯುಲೇಷನ್ ಜಾಸ್ತಿ ಆಗಿಬಿಡ್ತಾ ಇದೆ ಅಂತ. ಕ್ಲಿಯರ್ ಕಟ್ ಆಗಿ ನೋಡಿದ್ರೆ ಅದು ಕಡಿಮೆ ಆಗ್ತಾ ಇರೋದು. ಬಟ್ ಆ ಸುಳ್ಳಲ್ಲ, ಸುಳ್ಳಲ್ಲಿ ಜನ ಹೌದಪ್ಪ ಈ ಥರ ಆಗ್ತಾ ಇದೆ ಅಂತ ಜನ ತತ್ಕ್ಷಣಕ್ಕೆ ನಂಬಿಡ್ತಾರೆ. ಯಾರು ಒಳಗಡೆ ಹೋಗಿ ಅದು ರಿಸರ್ಚ್ ಮಾಡಿ ಯಾರು ನೋಡೋವ್ರಿಗಷ್ಟು ಯಾರಿಗೂ ಅಷ್ಟು ಸಮಯ ಇಲ್ಲ. ಈಗ ಎಲ್ಲ ವಾಟ್ಸಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿಯಲ್ಲಿ ನೋಡಿ ಜನ ನಂಬೋರು ಇರೋದು. ಆ BJP ಅವರಿಗೆ ಆ ಒಂದು ಕಲೆ ಬರುತ್ತೆ, ಆ ಕಲೆನ ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಸುಳ್ಳು ಹೇಳಿಬಿಡ್ತಾರೆ. ಜನರಿಗೆ ಅಥವಾ ಅಪೋಸಿಷನ್ ಅವರು ಇದ್ರ ಬಗ್ಗೆ ಯಾವಾಗ ಮಾತನಾಡ್ತಾರೋ, ಇದ್ರ ಬಗ್ಗೆ ಯಾವಾಗ ಸತ್ಯಾಂಶಗಳನ್ನು ಜನರ ಮುಂದೆ ಇಡ್ತಾರೋ ಆವಾಗ ಬಂದಿದ್ದೆ ಯೂಟರ್ನ್ ತಗೊಳ್ತಾರೆ. ಅಲ್ಲ ಅದು ಏನೋ ಸ್ವಲ್ಪ ತಪ್ಪಾಗೋಯ್ತು, ಹೇಳೋದ್ರಲ್ಲಿ ತಪ್ಪಾಗೋಯ್ತು ಅಥವಾ ನೋಡೋದ್ರಲ್ಲಿ ತಪ್ಪಾಗೋಯ್ತು ಏನೋ ಅಂತ ಹೇಳಿಬಿಟ್ಟು ಕ್ಷಮೆಯಾಚನೆ ಕೇಳಿಬಿಡ್ತಾರೆ. ಸೊ ಇದರಿಂದ ನಾವು ಯಾರೇ ಹೇಳಲಿ, ಯಾವ ಪಕ್ಷದವರಾಗಲಿ, ಅವ್ರು ಹೇಳೋ ಒಂದು ಮಾತುಗಳನ್ನು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಕಡೆಯಿಂದ ಸ್ವಲ್ಪ ಆದರೂ ರಿಸರ್ಚ್ ಮಾಡಬೇಕು. ಅದಾದಮೇಲೆ ನಾವು ಮಾತನಾಡಬೇಕು. ಏನೋ ಒಂದು ಹೇಳ್ಬಿಟ್ಟು ಸಮಾಜವನ್ನು ಒಡೆಯೋದು ತುಂಬ ಸುಲಭ, ಆದರೆ ಒಂದು ಸಮಾಜವನ್ನು ಕಟ್ಟೋದು ತುಂಬ ಕಷ್ಟ ಇದೆ. ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ಈ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷ ಆಗಲಿ, ಇವರು ಹೇಳೋ ಮಾತುಗಳು ನೋಡಿ, ಅವರು ಎಷ್ಟು ಯಾವ ಒಂದು ಹಾದಿಯಲ್ಲಿ ಯಾವ ಒಂದು ವೇನಲ್ಲಿ ಮಾತನಾಡ್ಬಿಡ್ತಾರಂದರೆ ಜನ ಅದನ್ನು ನಂಬಿಕೊಂಡು ಅದರಿಂದ ತುಂಬ ನೊಂದ್ಕೊಳ್ತಾರೆ. ನೊಂದ್ಕೊಂಡ್ಮೇಲೆ ಒಂದು ಸತಿ ಮನುಷ್ಯನ ಒಂದು ಮನಸ್ಸು ಒಂದು ಸತಿ ಬ್ರೇಕ್ ಆದರೆ ಮತ್ತದನ್ನು ಜೋಡಣೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ದೇಶನೂ ಒಂದು ಹಾರ್ಟ್ ಥರ ಇರೋದು. ಇದನ್ನು ನಾವು ಬಚಾವ್ ಮಾಡಿ ಇಡಬೇಕು. ನಮ್ಮಲ್ಲಿರುವ ಪ್ರೀತಿ ವಿಶ್ವಾಸವನ್ನು ನಾವು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಭಾರತ್. ನನ್ನ ಯೂಟ್ಯೂಬ್ ಚಾನಲ್ಲು ಸಹ ಇದೆ, ಬರೀದ್ ಲಾ ವರ್ಲ್ಡ್ ಅಂತ. ತಾವು ಅದಕ್ಕೂ ಸಹ ಸಬ್ಸ್ಕ್ರೈಬ್ ಮಾಡ್ಬೋದು. ಅದರಲ್ಲೂ ನನ್ನ